ಇನ್ನು ರಾಜ್ಯ ಸರ್ಕಾರ ಸದ್ಯ ಕೊಡ್ತಾ ಇರುವಂತ ಗ್ಯಾರಂಟಿ ಭಾಗ್ಯಗಳಿಂದಾಗಿ ಅಭಿವೃದ್ಧಿ ಬಹಳ ಕುಂಠಿತ ಆಗಿದೆಯಾ? ನಾವೀಗ ಲೆಕ್ಕಾಚಾರ ನೋಡಿದಂಥ ಸಂದರ್ಭದಲ್ಲಿ, ಪುಸ್ತಕದ ಮೇಲೆ ಕೆಲ ನಂಬರ್ಸ್ ನೋಡಿದಂಥ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ಇವರು ಬೆಳವಣಿಗೆ ಅಭಿವೃದ್ಧಿ ವಿಚಾರವಾಗಿ ಇಡ್ತಾ ಇರುವಂಥ ಹಣ ಎಷ್ಟು, ಗ್ಯಾರಂಟಿಗಾಗಿ ಎಷ್ಟು ಹಣ ಕೊಡ್ತಾ ಇದ್ದಾರೆ, ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಹೌದು ಬಹಳ ವ್ಯತ್ಯಾಸ ಇದೆ. ಇವರು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಹಣ ಮೀಸಲಿಡೋದಕ್ಕೆ ಬಹಳ ಹೊಡ್ತಾ ಬೀಳ್ತಾ ಇದೆ ಬಿಕಾಸ್ ಆಫ್ ಗ್ಯಾರಂಟಿ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅದು ವಾಸ್ತವ ಅದು. ಬಟ್ ಈಗ ಕೆಲ ಶಾಸಕರುಗಳು, ಕೆಲ ನಾಯಕರುಗಳು ಆಗಾಗ ಜನ ನಮ್ಗೆ ಇಂಥದ್ದು ರಸ್ತೆ ಕೊಡಿ, ಮೋರಿ ಕೊಡಿ ಅಂದಾಗೆಲ್ಲ ಗ್ಯಾರಂಟಿ ವಿಚಾರ ಎಳೆತಾ ಇರ್ತಾರಲ್ಲ, ಅವಾಗ ಇವರ ನಿಜವಾಗ್ಲೂ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನುವಂಥದ್ದು ಪ್ರಶ್ನೆ ಮತ್ತೆ ಮೂಡುತ್ತೆ. ಈಗಲೂ ಹಾಗೆ ಬಸವರಾಜ ರಾಯರೆಡ್ಡಿ ಅವರು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬೇರೆ, ರೋಡ್ ಕೇಳದಂಥ ಸಂದರ್ಭದಲ್ಲಿ ನಾನು ಹಂಗಾರೆ ಹೇಳ್ಬಿಡ್ತೀನಪ್ಪ ಇವರಿಗೆಲ್ಲ ಅಕ್ಕಿ ಕೊಡ್ಬೇಡಿ, ರೋಡ್ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಅಂತ ಮಾತಿದೆಯಲ್ಲ, ಇದು ವಾಸ್ತವತೆ ಏನು ಅನ್ನುವಂಥದ್ದನ್ನ ತೆರೆದಿಡ್ತಾ ಇದೆ. ಏನ್ ಹೇಳಿದ್ರು ಬಸವರಾಜ ರಾಯರೆಡ್ಡಿ ಅವರು ಒಂದು ಸಭೆಯಲ್ಲಿ? ಆ ಹೇಳಿಕೆಯನ್ನು ಇಟ್ಕೊಂಡು ಹೇಗೆ ವಿಪಕ್ಷಗಳು ಈಗ ಸರ್ಕಾರದ ವಿರುದ್ಧವಾಗಿ ಅಸ್ತ್ರ ಬೀಸ್ತಾ ಇವೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. 2000 ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾನೆ. ಪಾಪ ಪುಣ್ಯಾತ್ಮ ಅವನೊಬ್ಬ ಕರೆಕ್ಟಾಗಿ ಹೇಳಿದ್ದಾನೆ. ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಪಂಚ ಗ್ಯಾರಂಟಿ ಸರ್ಕಾರದ ಮಹತ್ವದ ಯೋಜನೆ. ರಾಜ್ಯದ ಕೋಟ್ಯಾಂತರ ಮಂದಿ 5 ಗ್ಯಾರಂಟಿಗಳ ಲಾಭ ಪಡೆಯುತ್ತಿದ್ದಾರೆ. ಇದೀಗ ದೇಶದ ಗಮನ ಸೆಳೆದ ಯೋಜನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ರಸ್ತೆ ಕುರಿತು ಕೊಟ್ಟ ಹೇಳಿಕೆ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ವಿಷಯ ಏನಂದ್ರೆ, ನಿನ್ನೆ ಕೊಪ್ಪಳದ ರಾವಣಕಿ ಗ್ರಾಮದ ಶಾಲಾ ಕೊಠಡಿ ಉದ್ಘಾಟನೆಗೆ ಬಸವರಾಜ ರಾಯರೆಡ್ಡಿ ತೆರಳಿದ್ರು. ಭಾಷಣ ಮಾಡ್ತಿದ್ದಾಗ ಅಲ್ಲಿದ್ದೊಬ್ಬರು ರಸ್ತೆ ಮಾಡಿಕೊಡುವಂತೆ ಬೇಡಿಕೆ ಇಟ್ರು. ಈ ಸಂದರ್ಭದಲ್ಲಿ ಮುಗುಳ್ನಗುತ್ತಾ ಮಾತನಾಡಿದ ರಾಯರೆಡ್ಡಿ ಗ್ಯಾರಂಟಿ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಅಕ್ಕಿ ಹಣ ಬೇಡ ಅಂದ್ರೆ ಮಾಡಿಸ್ಕೊಡ್ತೀವಿ, ನಿನ್ ಹೆಸರು ಬರೆದ್ಕೊಡ್ತೀನಿ ಕೊಡ್ಲಾ ಅಂತ ಹಾಸ್ಯ ಚಟಾಕಿ ಸಿಡಿಸಿದ್ರು. ಆಗ ಕಾರ್ಯಕ್ರಮದಲ್ಲಿದ್ದವರು ನಸು ನಕ್ಕರು. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ ಹೆಸರು ಹಾಕಿ ಬಿಡ್ತಾನೆ ಅಲ್ಲಿ. ಆದ್ರೀಗ ರಾಯರೆಡ್ಡಿ ಆಡಿರೋ ಇದೇ ಮಾತು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಣ ಸಿಕ್ತಿಲ್ಲವೆಂದು ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಪಾಪ ಬಸವರಾಜ ರೆಡ್ಡಿ ಅವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನು ತೆರೆದಿಟ್ಟಿದ್ದಾರೆ. 2000 ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ. ಪಾಪ ಪುಣ್ಯಾತ್ಮ ಅವನೊಬ್ಬ ಕರೆಕ್ಟಾಗಿ ಹೇಳಿದ್ದಾನೆ, ಸತ್ಯ ಹೇಳಿದ್ದಾನೆ. ಅವನಿಗೆ ನಾವೇನಾನ ಅಧಿಕಾರಕ್ಕೆ ಬಂದ್ರೆ ನಾನು ರಾಯರೆಡ್ಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತೀನಿ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಡುವುದರಲ್ಲಿ ಕೂಡ ಅವರಿಗೆ ಧೈರ್ಯ ಸಾಲ್ತಾ ಇಲ್ಲ. ನಿನ್ನೆ ಆಡಿದ್ದ ಮಾತು ಯಾವಾಗ ವಿವಾದದ ಸ್ವರೂಪ ಪಡೆದುಕೊಳ್ತೋ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ನಾವು ಗ್ಯಾರಂಟಿ ಬದಲಿಸಲ್ಲ ಎಂದಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಮಾಡಿದೀವಪ್ಪ, ಯಾವ್ದಕ್ಕೆ ಕೇಳ್ರಿ ಅಂತ ಹೇಳಿದ್ದು, ಇದು ಆಗಿ ಮಾತಾಡಿದ್ದು. ಅದು ನಾ ಏನದು ಅಕ್ಕಿ ಕೊಡೋದಿಲ್ಲ ಅಂತ ಹೇಳಿಲ್ಲ, ಅಕ್ಕಿನೂ ಕೊಡ್ತೇವೆ ಅದನ್ನೂ ಕೊಡ್ತೇವೆ ಅಂತ ಹೇಳಿದೆ. ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು, ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ. ಅದೇನೇ ಇರ್ಲಿ, ರಸ್ತೆ ಕೇಳಿದವರಿಗೆ ಗ್ಯಾರಂಟಿ ಕಡೆ ಕೈ ತೋರಿಸಿದ ರಾಯರೆಡ್ಡಿ ನಡೆ ವಾಗ್ಯುದ್ಧಕ್ಕೆ ವೇದಿಕೆ ಹಾಕೊಟ್ಟಿದೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.